ಆರೋಗ್ಯ ಪರಿಸರ ಜಾಗೃತಿಗೆ ಫಿಟ್ ಹಾಸನ್ ಮ್ಯಾರಥಾನ್. ಸ್ವಾಮೀಜಿ, ಶಾಸಕ ಚಾಲನೆ. ಆರೋಗ್ಯಕರ ಜೀವನ ಶೈಲಿ ರೂಢಿಸಿಕೊಳ್ಳುವಂತೆ ಕರೆ. ಹಾಸನದಲ್ಲಿ ಆರೋಗ್ಯಕರ ಜೀವನ ಶೈಲಿ, ದೈಹಿಕ ಸದೃಢತೆ ಹಾಗೂ ಪರಿಸರ ಜಾಗೃತಿಯನ್ನು ಸಮಾಜದಲ್ಲಿ ಬೆಳೆಸುವ ಉದ್ದೇಶದಿಂದ ಕುವೆಂಪು ಯುವಕರ ಸಂಘ ಹಾಸನ ವತಿಯಿಂದ ಭಾನುವಾರ ಬೆಳಿಗ್ಗೆ ಆಯೋಜಿಸಿದ್ದ ಫಿಟ್ ಹಾಸನ್ ಮ್ಯಾರಥಾನ್ ನಮ್ಮ ನಡೆ ಆರೋಗ್ಯದ ಕಡೆ ಕಾರ್ಯಕ್ರಮಕ್ಕೆ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಎದುರು ಶ್ರೀ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸ್ವಾಮೀಜಿ, ಆರೋಗ್ಯವೇ ಜೀವನದ ಅಮೂಲ್ಯ ಸಂಪತ್ತು ಎಂಬ ಸಂದೇಶವನ್ನು ಸಾರಿದರು. ಈ ಮ್ಯಾರಥಾನ್ ಸಾರ್ವಜನಿಕರ ಗಮನ ಸೆಳೆಯಿತು. ಆರೋಗ್ಯಕರ ದೇಹದಲ್ಲೇ ಆರೋಗ್ಯಕರ ಮನಸ್ಸು ನೆಲೆಸಿರುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ನಿಯಮಿತ ವ್ಯಾಯಾಮ, ಯೋಗ, ಶಿಸ್ತುಬದ್ಧ ಜೀವನ ಹಾಗೂ ಪ್ರಕೃತಿ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಯುವಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾದರಿಯಾಗಲಿ ಎಂದು ಆಶಿಸಿದರು. ನಂತರ ಮಾತನಾಡಿದ ಶಾಸಕ ಎಚ್.ಪಿ. ಸ್ವರೂಪ್, ಇತ್ತೀಚಿನ ದಿನಗಳಲ್ಲಿ ಯುವಜನರಲ್ಲಿ ಹೃದಯಾಘಾತ ಸೇರಿದಂತೆ ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅನಿಯಮಿತ ಆಹಾರ ಪದ್ಧತಿ, ಮಾನಸಿಕ ಒತ್ತಡ, ದೈಹಿಕ ಚಟುವಟಿಕೆಯ ಕೊರತೆ, ಧೂಮಪಾನ, ಮದ್ಯಪಾನ ಸೇರಿದಂತೆ ದುಶ್ಚಟಗಳು ಹಾಗೂ ಪರಿಸರ ಮಾಲಿನ್ಯ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ. ಇಂತಹ ಸಂದರ್ಭದಲ್ಲಿ ಜನರಲ್ಲಿ ಆರೋಗ್ಯಕರ ಬದುಕಿನ ಬಗ್ಗೆ ಅರಿವು ಮೂಡಿಸಲು ಆಯೋಜಿಸಿರುವ ಫಿಟ್ ಹಾಸನ್ ಮ್ಯಾರಥಾನ್ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬರೂ ದಿನನಿತ್ಯ ಕನಿಷ್ಠ ಅರ್ಧ ಗಂಟೆಯಾದರೂ ವಾಕಿಂಗ್, ಜಾಗಿಂಗ್ ಅಥವಾ ವ್ಯಾಯಾಮವನ್ನು ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕು. ನಿಯಮಿತ ದೈಹಿಕ ಚಟುವಟಿಕೆಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳು, ಮಧುಮೇಹ, ರಕ್ತದೊತ್ತಡ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಸಾಧ್ಯ ಎಂದರು. ಯುವಜನರು ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳಿಗೆ ಸೀಮಿತರಾಗದೆ ಕ್ರೀಡೆ ಮತ್ತು ವ್ಯಾಯಾಮದತ್ತ ಹೆಚ್ಚು ಗಮನ ಹರಿಸಬೇಕು ಎಂದು ಅವರು ಸಲಹೆ ನೀಡಿದರು. ಮ್ಯಾರಥಾನ್ನಲ್ಲಿ ಪುರುಷರಿಗೆ 5 ಕಿ.ಮೀ. ಹಾಗೂ ಮಹಿಳೆಯರಿಗೆ 3 ಕಿ.ಮೀ. ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ವಿವಿಧ ವಯೋಮಾನದ ಸ್ಪರ್ಧಿಗಳು ಉತ್ಸಾಹದಿಂದ ಓಟದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ವಿಜೇತರಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಟೀ-ಶರ್ಟ್, ಉಪಹಾರ ಹಾಗೂ ಸ್ಮರಣಿಕೆಗಳನ್ನು ವಿತರಿಸಲಾಯಿತು. ಕುವೆಂಪು ಯುವಕರ ಸಂಘದ ವತಿಯಿಂದ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಮ್ಯಾರಥಾನ್ ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ನಗರದ ವಿವಿಧ ಸಂಘ ಸಂಸ್ಥೆಗಳು, ಕ್ರೀಡಾ ಸಂಘಟನೆಗಳು ಹಾಗೂ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಕುವೆಂಪು ಯುವಕರ ಸಂಘ ಅಂತ ಮಾಡಿಕೊಂಡು ಒಂದು ಮ್ಯಾರಥಾನ್ ಅಂತೇಳಿ ನಮ್ಮ ನಡೆ ಆರೋಗ್ಯದ ಕಡೆ ಅಂತ ಹೇಳಿದ್ದು ಪವಿತ್ರವಾದಂತಹ ಅದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಡ್ರಗ್ಸ್ ಮುಕ್ತ ಹಾಸನ, ಆರೋಗ್ಯಕರ ಹಾಸನ ಅಂತೇಳಿ, ತಂಬಾಕು ಮುಕ್ತ ಹಾಸನ ಅಂತ ನಮ್ಮ ಯುವಕರು ಬೆಳಿಗ್ಗೆ 6:00ವರೆಗೆ ಎಲ್ಲ ಬಹಳ ಉತ್ಸುಕರಾಗಿ ನೀವೆಲ್ಲ ಬಂದಿದ್ರಿ. ಈಗಾಗಲೇ ತುಂಬಾ ತಡ ಆಗಿದೆ, ನಿಮ್ನೆಲ್ಲ ಅಡ್ಡ ಹಾಕೋ ನಾವು ನಿಂತಿದ್ದೀವಿ. ಆದಷ್ಟು ಬೇಗನೆ ಇಷ್ಟು ಜನ ಮಾತಾಡ್ತಾರಪ್ಪ ಅಂತೇಳಿ ನಮ್ಮ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಗಿರೀಶ್ ಅವರು ಮುಖ್ಯ ಕಾರಣವಾಗಿ ಇಷ್ಟು ಆಬಾಲವೃದ್ಧರಾಗಿ ಯುವಕರನ್ನ, ಹಿರಿಯರನ್ನ, ಕಿರಿಯರನ್ನ ಮತ್ತೆಲ್ಲ ಶ್ರದ್ಧೆಯ ತಾಯಂದಿರನ್ನ, ನಮ್ಮ ಪ್ರೀತಿಯ ಯುವ ಹಾಸನ ಬಂಧುಗಳು ನೀವೆಲ್ಲ ಸೇರಿದೆ. ನಮ್ಮ ರಘುಗೌಡರು, ನಮ್ಮ ಶರತ್ ಅವರು, ನಮ್ಮ ಕಟ್ಮಳ್ಳಿ ಕಾಂತರಾಜ್ ಅವರು ಮತ್ತು ಡಾಕ್ಟರ್ ಜಗದೀಶ್ ಅವರು ಉತ್ಸಾಹ, ಅವರಿಗೆ ತುಂಬಾ ಸಮಯ ಬೇಕು ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕೆ. ನಮ್ಮ ಯುವಕರು ಅವ್ರು ನೋಡಿ ಸ್ವಲ್ಪ ನಾಚುವಂತ ಆಗ್ಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ನಮ್ಮ ಆರೋಗ್ಯ ಬಹಳ ಮುಖ್ಯ. ಮನುಷ್ಯ ಏನೇ ಮಾಡಿದ್ರು ಕೂಡ ಆರೋಗ್ಯವನ್ನು ಹದಗೆಡಿಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತದೆ. ಈಗೆಲ್ಲ ನೋಡ್ತಾ ಇದೀರಿ, ವಿಷಮುಕ್ತ ಆಹಾರವನ್ನ ನಾವು ಸೇರಿಸಿ ಮನುಷ್ಯ ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಒಂದು 10,000 ಹೆಜ್ಜೆಗಳನ್ನಾದ್ರೂ ಹಾಕ್ಬೇಕು ನಾವು. ಇಲ್ಲಾಂದ್ರೆ ಆರೋಗ್ಯ ವ್ಯತ್ಯಾಸಗಳಾಗ್ತದೆ. ಅವತ್ತು ಏನೋ ಬೆಳಿಗ್ಗೆ ಓಡ್ತೀವಿ, ಆರೋಗ್ಯ ಬಹಳ ಮುಖ್ಯ. ಯೋಗ್ಯವಾಗಿದ್ರೆ ಮನುಷ್ಯ ಬಹಳ ಚೆನ್ನಾಗಿರ್ತಾನೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಇವತ್ತು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ನೀವೆಲ್ಲ ಮಠದ ಮುಂದೆ ಎಲ್ಲ ಯುವಕರು ಮನೆ ಸ್ವಲ್ಪ ಅಡೆತಡೆ ಕೊಟ್ಟು ಆದ್ರೂ ಕೂಡ ನೀವು ಎಲ್ಲ ಉತ್ಸುಕರಾಗಿದ್ದೀರಿ. ನೀವ್ಯಾರು ಕೂಡ ನಿರಾಶರಾಗಿಲ್ಲ. ಮಳೆ ಕೂಡ ಅವಕಾಶ ಮಾಡಿಕೊಟ್ಟಿದೆ. ನಾವು ಆದಷ್ಟು ಬೇಗ ನಿಮ್ಗೆ ಈಗ ಪ್ರಾರಂಭವನ್ನು ಉದ್ಘಾಟನೆ ಮಾಡಿ ನಿಮ್ಗೆ ಓಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆರೋಗ್ಯ ಬಹಳ ಮುಖ್ಯ. ಇಂಥ ಕಾರ್ಯಕ್ರಮಗಳು ಬಹಳಷ್ಟು ಒಂದು ಜಾಗೃತಿ ಮೂಡಿಸುವಂತ ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಯುವಕರು ಸೇರ್ಕೊಂಡು ಮಾಡ್ತಾ ಇರೋದು ಬಹಳ ಸಂತೋಷ. ನಮ್ಮ ಕಾಲೇ ಡಾಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲ ಡಾಕ್ಟರ್ ಸೇರಿದ್ದಾರೆ. ತುಂಬಾ ಹಿರಿಯರು, ಕಿರಿಯರು,
ನಮ್ಮೆಲ್ಲ ಶ್ರದ್ಧೆಯ ತಾಯಂದಿರು ಪ್ರೀತಿಯ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಕೊನೆಯವರೆಗೂ ಕೂಡ ಬಹಳ ಜೋಪಾನ. ಈಗಾಗಲೇ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ನಮ್ಮ ಶ್ರೀನಿವಾಸ್ ಅವರು ಬಂದು ಬಹಳಷ್ಟು ನಿಮಗೆ ರಸ್ತೆಗಳನ್ನ ಬಹಳಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಕೊನೆಗೆ ಹೋಗಿ ತಲುಪೋರು ಕೂಡ ಎಲ್ಲೂ ಕೂಡ ಅವಘಡ ಆಗಬಾರ್ದು, ಬಹಳ ಎಚ್ಚರಿಕೆಯಿಂದ ಮಕ್ಕಳಿರ್ತಾರೆ, ಹಿರಿಯರಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಶುಭವನ್ನು ಕೋರ್ತಾ ಇನ್ನೆಷ್ಟು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ಬೇರೆ ಕಾರ್ಯಕ್ರಮ ನಿಮ್ನೆಲ್ಲ ಕರೆಸಿ ಪ್ರತಿ ವರ್ಷನೂ ಕೂಡ ಆರೋಗ್ಯದ ಬಗ್ಗೆ ಎಚ್ಚರ ಕೊಡ್ಲಿಕ್ಕೆ ನಮ್ಮ ಯುವಕರು, ಅದು ವಿಶೇಷವಾಗಿ ನಮ್ಮ ಕುವೆಂಪು, ನಮ್ಮ ಗಿರೀಶ್ ಅವರಿದರೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರ ಆಶೀರ್ವಾದ ಇಲ್ಲಿ, ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇಲ್ಲಿ, ನಮ್ಮ ಶಾಸಕರು ಕೂಡ ಇದೆಲ್ಲ ನಮ್ಮೆಲ್ಲರೂ ಕೂಡ ಶ್ರೀಮಠದ ಸದ್ಭಕ್ತರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೂಡ ಭಗವಂತ ಪ್ರಾರ್ಥನೆ ಮಾಡಿ, ನೀವೆಲ್ಲ ವಿಘ್ನ ನಿವಾರಕ ಗಣಪತಿ ಒಂದು ದೇವಸ್ಥಾನದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮನೆಯನ್ನೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ಭಗವಂತ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೂಡ ತುಂಬರಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ್.